ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ನಾವಂತೆ ಒಳ್ಳೆಯ ದಿನದಲ್ಲಿ ದೇವರ ಸಮ್ಮುಖದಲ್ಲಿ ಸೇರಿ ಬಂದು ದೇವರ ವಾಕ್ಯವನ್ನ ಧ್ಯಾನ ಮಾಡಲಿಕ್ಕಾಗಿ ದೇವರು ಕೊಟ್ಟಂತಹ ಈ ಒಳ್ಳೆಯ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವನಾಗಿದ್ದೇನೆ. ಬನ್ನಿರಿ, ಈ ದಿನ ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ಕೆಲವು ವಚನಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ನಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಕೀರ್ತನೆಗಳು 25ನೇ ಅಧ್ಯಾಯ 12, 13, 14 3 ವಚನಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಆ ವಚನ ಈ ರೀತಿಯಾಗಿ ಹೇಳ್ತದೆ: ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಅವನು ಸುಖದಿಂದಲೇ ಇರುವನು. ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು. ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು ಎಂಬುದಾಗಿ. ನನ್ನ ಪ್ರಿಯ ದೇವಜನವೇ, ಕೀರ್ತನೆಗಾರನು ದಾವೀದನು ಬರೆದಂಥ ಅನೇಕ ಕೀರ್ತನೆಗಳಲ್ಲಿ ಈ ಒಂದು ಕೀರ್ತನೆಯು ಸಹ ಒಂದು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೀರ್ತನೆಗಳು ಹೆಚ್ಚಾಗಿ ದಾವೀದನಿಂದ ಬರೆಯಲ್ಪಟ್ಟಂಥ ಒಂದು ಕೀರ್ತನೆಗಳಾಗಿ ನಮಗೆ ಕಾಣುವಾಗಿದ್ದ. ಈ ಒಂದು ಕೀರ್ತನೆಯನ್ನು ಬರೆಯುವಾಗ ಅವನ ಪ್ರಾರಂಭ ತನ್ನ ಮನಸ್ಸು ನಿನ್ನ ಮೇಲೆ ಇಟ್ಟಿದ್ದೇನೆ ಎಂಬುದಾಗಿ ಅವನು ತನ್ನ ಒಂದು ಕೀರ್ತನೆಯನ್ನು ಪ್ರಾರಂಭ ಮಾಡುವನಾಗಿದ್ದಾನೆ. ಮಾತ್ರಲ್ಲದೆ ಈ ಒಂದು ಕೀರ್ತನೆಯನ್ನು ಇಬ್ರಿಯ ಅಕ್ಷರದ ಕ್ರಮವಾಗಿ ಬರೆಯುವಂಥ ಒಂದು ಕೀರ್ತನೆಯಾಗಿ ನಾವಿಲ್ಲಿ ಧ್ಯಾನ ಮಾಡುವವರಾಗಿದ್ದೇವೆ. ಈ ಒಂದು ಕೀರ್ತನೆಯನ್ನು ನಾವು ಅನೇಕ ಭಾಗಗಳಾಗಿಯೂ ಸಹ ನಾವು ಗಮನಿಸ್ತೇವೆ. ಆದರೆ ಈ 3 ವಚನಗಳನ್ನು ನಾವು ಧ್ಯಾನ ಮಾಡುವಾಗ ಕೆಲವೊಂದು ಆಲೋಚನೆಗಳನ್ನು ಭಕ್ತನಾದಂಥ ದಾವೀದನು ಇಲ್ಲಿ ನಮಗೆ ಕೊಡುವನಾಗಿದ್ದಾನೆ. ಅವನ ಪ್ರಾರಂಭ ಈ ರೀತಿಯಾಗಿದೆ: ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಎಂಬುದಾಗಿ. ಅಂದರೆ ಇವತ್ತು ಅನೇಕ ಸಾರಿ ಪ್ರಪಂಚದಲ್ಲಿ ಭಕ್ತಿ ಎನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದು ಒಂದು ಕಡೆಯಲ್ಲಿರುವಂಥದ್ದಲ್ಲ, ಅನೇಕ ಧರ್ಮ ಜಾತಿಗಳಲ್ಲಿ ನಡೀತಾ ಇರುವಂಥ ಭಕ್ತಿಯನ್ನು ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ನಾವು ಸಹ ಭಕ್ತಿಯನ್ನು ಮಾಡ್ತಾ ಇದ್ದೇವೆ. ಆದರೆ ನೀವು ಸತ್ಯವೇದವನ್ನು ಧ್ಯಾನ ಮಾಡುವಾಗ ಕೀರ್ತನೆಗಳಲ್ಲಿ ಹೆಚ್ಚಾಗಿ ಭಕ್ತಿ ಎಲ್ಲೆಲ್ಲಿ ಬರ್ತದೋ ಅದರ ಮುಂದೆ ಭಯ ಅನ್ನುವಂಥ ಪದವನ್ನು ಸೇರಿಸುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಆದರೆ ಈ ಒಂದು ಭಯಭಕ್ತಿ ಎನ್ನುವಂಥದ್ದು ಒಬ್ಬ ಅಧಿಕಾರಿಗೆ ತೋರಿಸುವಂಥ ಭಯಭಕ್ತಿ ಅಲ್ಲ. ಒಬ್ಬ ನಿಜವಾದಂಥ ಒಬ್ಬ ತಂದೆಗೆ ಒಬ್ಬ ಮಗನು ತೋರಿಸುವಂಥ ಒಂದು ಪ್ರೀತಿಯ ಇನ್ನೊಂದು ಸ್ವರೂಪವನ್ನು ನಾವು ಈ ಭಯಭಕ್ತಿ ಎನ್ನುವಂಥ ವಿಷಯವನ್ನು ನಾವಿಲ್ಲಿ ಗಮನಿಸೋರಾಗಿದ್ದೇವೆ. ನಾವು ಅನೇಕ ಸಾರಿ ತಂದೆ ತಾಯಿಗಳಿಗೆ ಭಯಪಡ್ತೇವೆ ಎಂಬುದಾಗಿ ಹೇಳಬೇಕಂತ ಸಮಯದಲ್ಲಿ, ಅದೇ ಸಮಯದಲ್ಲಿ ನಾವು ಅವರ ಮೇಲಿಟ್ಟಂಥ ಗೌರವ, ನಾವು ಅವರ ಮೇಲಿಟ್ಟಂಥ ಪ್ರೀತಿಯನ್ನು ಕೂಡ ಆ ಪದ ಸೂಚಿಸುವಂಥದ್ದಾಗಿದೆ. ಇಲ್ಲಿಯೂ ಸಹ ಅದೇ ವಿಷಯವನ್ನು ಭಕ್ತನಾದಂಥ ದಾವೀದನು ನಮ್ಮೊಟ್ಟಿಗೆ ಮಾತಾಡುವವನಾಗಿದ್ದಾನೆ. ದಾವೀದನು ನಮಗೆ ಹೇಳುವಂಥ ಮಾತು: ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಅವನು ಯಾರೇ ಆಗಿರಲಿ, ಅವನು ಸ್ತ್ರೀ ಆಗಿರಲಿ, ಪುರುಷನಾಗಿರಲಿ, ಯಾವುದೇ ಕುಲ, ಜಾತಿ, ಮತ, ಧರ್ಮ ಯಾರೇ ಆಗಿರಲಿ, ಯಾರು ಯೆಹೋವನಲ್ಲಿ ಅಂದರೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುತ್ತಾರೋ ಅಂಥ ಒಂದು ಮನುಷ್ಯನಿಗೆ ಅಥವಾ ಅವರಿಗೆ ದೇವರು ಉಚಿತವಾದಂಥ ಮಾರ್ಗವನ್ನು ಬೋಧಿಸೋನಾಗಿದ್ದಾನೆ. ಪ್ರಿಯ ದೇವಜನವೇ, ಅನೇಕ ಸಾರಿ ನಮ್ಮ ಜೀವಿತದ ಪ್ರಯಾಣಗಳಲ್ಲಿ ನಾವು ಕೆಲವೊಂದು ಸಾರಿ ಯಾವ ಮಾರ್ಗವನ್ನು ಆರಿಸಿಕೊಳ್ಳಬೇಕೆನ್ನುವಂಥ ಚಿಂತೆಯಲ್ಲಿ ನಾವು ಭಾಳ ಸರಿ ಇರ್ತೇವೆ. ಕೆಲವೊಂದು ಸಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಮಯಗಳಲ್ಲಿ ಇದು ಸರಿನಾ, ಇದು ತಪ್ಪ ಅನ್ನುವಂಥ ಅನೇಕ ಗೊಂದಲಗಳಿಗೆ ನಾವು ಅನೇಕ ಸಾರಿ ಒಳಗಾಗಿರುತ್ತೇವೆ. ಆದರೆ ಈ ಒಂದು ವಚನ ನಮಗೆ ತಿಳಿಸಿಕೊಡುವಂಥದ್ದೇನಾದರೆ ಏನು ಎಂಬುದಾಗಿ ನಾವು ಧ್ಯಾನ ಮಾಡುವಾಗ, ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಇರುವಂತಹ ಸಮಯದಲ್ಲಿ ದೇವರು ನಮಗೆ ಮಾರ್ಗವನ್ನು ತಿಳಿಸಿಕೊಡುವನಾಗಿದ್ದಾನೆ. ಹೇಗೆ ಎಂಬುದಾಗಿ ನಾವು ಗಮನಿಸುವುದಾದರೆ, ದೇವರು ಅನೇಕ ಮಾರ್ಗದರ್ಶಕರನ್ನು ನಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಬರುವವನಾಗಿದ್ದಾನೆ. ಅದಕ್ಕಾಗಿ ಜ್ಞಾನೋಕ್ತಿಯಲ್ಲಿ ಈ ರೀತಿಯಾಗಿ ವಾಕ್ಯ ಬರುತ್ತದೆ: ದೇವದರ್ಶಕರು ಇಲ್ಲದಿರುವಲ್ಲಿ ಜನರು ಅಂಕೆ ಮೀರುವವರಾಗಿದ್ದಾರೆ ಎಂಬುದಾಗಿ. ಹಾಗಾದರೆ ದೇವರ ಮಾರ್ಗ ನಮಗೆ ದೇವರು ಬೋಧಿಸುವವನಾಗಿ ಇಲ್ಲಿ ಕಾಣುವವನಾಗಿದ್ದಾನೆ. ಕೆಲವೊಂದು ಸಾರಿ ನಾವು ಅಂದುಕೊಳ್ತೇವೆ, ನಾವು ದೇವರಿಗೆ ತೋರಿಸುವಂಥ ಭಯಭಕ್ತಿ ಏನು ಮಾಡ್ತದೆ ನಮಗೆ, ನಾವು ದೇವರಿಗೆ ಭಯಭಕ್ತಿಯಿಂದ ನಡ್ಕೊಂಡ್ರೆ ಏನು ನಮ್ಮ ಜೀವಿತದಲ್ಲಿ ಒಳ್ಳೆಯದಾಗ್ತದೆ ಎಂಬುದಾಗಿ ಅನೇಕ ಪ್ರಶ್ನೆಗಳು ನಮ್ಮ ಒಳಗಡೆ ಇರಬಹುದು. ಆದರೆ ಈ ವಾಕ್ಯ ಅದಕ್ಕೆ ಉತ್ತರವಾಗಿ ಇವತ್ತು ನಮ್ಮ ಎದುರುಗಡೆ ತೆಗೆದುಕೊಂಡು ಬರುವಂಥ ವಿಷಯ, ಮೊದಲನೆಯದಾಗಿ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತಹ ಸಮಯದಲ್ಲಿ
ದೇವರೇ ನಮಗೆ ಮಾರ್ಗವನ್ನು ಬೋಧಿಸುವವನು. ಯಾಕೆಂದರೆ ಮನುಷ್ಯನ ಮಾರ್ಗಗಳನ್ನು ನಿರ್ಧಾರ ಮಾಡುವವನು ದೇವರಾಗಿದ್ದಾನೆ. ಅದಕ್ಕಾಗಿ ಯೆಶಾಯನ ಪ್ರವಾದನೆ ಪುಸ್ತಕ ಈ ರೀತಿಯಾಗಿ ಹೇಳ್ತದೆ, ನನ್ನ ಮಾರ್ಗಗಳೇ ಬೇರೆ, ನಿಮ್ಮ ಮಾರ್ಗಗಳೇ ಬೇರೆ, ನನ್ನ ಆಲೋಚನೆಗಳೇ ಬೇರೆ, ನಿಮ್ಮ ಆಲೋಚನೆಗಳೇ ಬೇರೆ ಎಂಬುದಾಗಿ. ಅದಕ್ಕಾಗಿ ನಾವು ದೇವರಲ್ಲಿ ಯಾವಾಗ ಭಯಭಕ್ತಿ ಉಳ್ಳವರಾಗಿರುತ್ತೇವೋ ನಾವು ನಡೆಯಬೇಕಾದ ಮಾರ್ಗವನ್ನು ದೇವರು ನಮಗೆ ಬೋಧಿಸುವವನಾಗಿದ್ದಾನೆ. ಅಂದರೆ ಅವನು ಸಾರುವವನಾಗಿರುವುದಿಲ್ಲ, ಹೇಳುವವನಾಗಿರುವುದಿಲ್ಲ, ಬೋಧಿಸುವವನಾಗಿರುತ್ತಾನೆ. ಈ ಒಂದು ಪ್ರಕ್ರಿಯೆ ಗುರುಕುಲಗಳಲ್ಲಿ ನಡೆಯುವಂಥದ್ದಾಗಿದೆ. ಈ ಒಂದು ಪ್ರಕ್ರಿಯೆ ಶಾಲೆಗಳಲ್ಲಿ ನಡೆಯುವಂಥದ್ದಾಗಿದೆ. ಅದನ್ನು ದೇವರು ಒಬ್ಬ ಮನುಷ್ಯನಿಗೆ ತಿಳಿಸಿಕೊಡುವಂಥ ಒಂದು ಶ್ರೇಷ್ಠವಾದ ಸಂಗತಿಯನ್ನು ಇಲ್ಲಿ ದಾವೀದನು ಮಾತಾಡುವವನಾಗಿದ್ದಾನೆ. ಅಂದರೆ ದೇವರು ನಮಗೆ ತನ್ನ ಒಂದು ಉಚಿತವಾದ ಮಾರ್ಗವನ್ನು ಬೋಧಿಸುವವನಾಗಿದ್ದಾನೆ. ಒಂದನೇದಾಗಿ. ಎರಡನೇದಾಗಿ ಏನು ಮಾಡ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಗಮನಿಸುವುದಾದರೆ, ಅವನಿಗೆ ಸುಖವನ್ನು ದೇವರು ಕೊಡುವವನಾಗಿದ್ದಾನೆ. ಈ ಒಂದು ಸುಖ ಎಂಬುದಾಗಿ ನಾವು ಮಾತಾಡುವಂಥ ಈ ಒಂದು ಸುಖ, ಅದು ಈ ಅಲೋಕದ ಆಶೀರ್ವಾದ ಭೋಗಗಳನ್ನು ಅದು ಇಲ್ಲಿ ತೆಗೆದುಕೊಂಡು ಬರುವಂಥದ್ದಲ್ಲ. ಇದು ಆತ್ಮೀಕವಾದಂಥ ಒಂದು ಜೀವಿತವನ್ನು ಅಥವಾ ಆತ್ಮೀಕವಾದ ರೀತಿಯಲ್ಲಿ ಅವನಿಗೆ ಬೇಕಾದ ಸಮಾಧಾನವನ್ನು ದೇವರು ಒಬ್ಬ ಮನುಷ್ಯನಿಗೆ ಅನುಗ್ರಹಿಸುವನಾಗಿದ್ದಾನೆ. ನಮಗೆ ಅನೇಕ ಸಾರಿ ಸುಖ ಅಂದು ಕೂಡಲೇ ನಮ್ಮ ತಲೆಯಲ್ಲಿ ಅನೇಕ ಥರವಾದ ಆಲೋಚನೆಗಳು ಬರ್ತದೆ. ಆದರೆ ಈ ವಾಕ್ಯ ನಮಗೆ ತಿಳಿಸಿಕೊಡುವಂಥದ್ದು ಏನಂತಂದ್ರೆ, ನನ್ನ ಯಾವ ಶಾರೀರಿಕವಾದ ಆಶೀರ್ವಾದಗಳು ನಿನ್ನ ಆತ್ಮಿಕ ಜೀವಿತದ ಆಶೀರ್ವಾದಗಳನ್ನು ಪೂರೈಸುವುದಿಲ್ಲ. ಆದರೆ ನಿನ್ನ ಆತ್ಮೀಕವಾದ ಆಶೀರ್ವಾದಗಳು ನಿನ್ನ ಶಾರೀರಿಕವಾದಂಥ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಪೂರೈಸುವಂಥದ್ದಾಗಿದೆ. ಅದಕ್ಕಾಗಿ ದೇವರು ಹೇಳಿದಂಥ ಮಾತು, ಮೊದಲು ದೇವರ ರಾಜ್ಯ ನೀತಿಗಾಗಿ ತವಕ ಪಡ್ರಿ, ಅದರ ಕೂಡ ನಾನು ನಿಮಗೆ ಎಲ್ಲವನ್ನ ಕೊಡುವವನಾಗಿದ್ದೇನೆ ಎಂಬುದಾಗಿ. ಪ್ರಿಯ ದೇವಶನವೇ, ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುವಾಗ ದೇವರು ಸುಖವನ್ನು ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಡುತ್ತಾನೆ. ಅನೇಕ ಸಾರಿ ನಮ್ಮ ಒಂದು ಆತ್ಮಿಕ ಪ್ರಯಾಣದಲ್ಲಿ, ನಮ್ಮ ಒಂದು ಜೀವಿತದ ಪ್ರಯಾಣಗಳಲ್ಲಿ ನಾವು ಅನೇಕ ಜನರು ಹೇಳ್ತೇವೆ, ಅಯ್ಯೋ ನಮಗೆ ಇದುವರೆಗೂ ಸುಖವೇ ಇಲ್ಲ, ಅಯ್ಯೋ ಇದುವರೆಗೂ ನಮಗೆ ಕಣ್ಣೀರು, ಅಯ್ಯೋ ಇದುವರೆಗೆ ನಮಗೆ ಕಷ್ಟಗಳು. ಒಂದು ವೇಳೆ ಈ ದಿನ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ನನ್ನ ಜೀವಿತದಲ್ಲಿ ಅದೇ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಹಾದು ಹೋಗುವುದೇ ಆದರೆ, ನನ್ನ ಪ್ರಿಯ ದೇವಜನವೇ, ಧೈರ್ಯವಾಗಿರು. ದೇವರ ವಾಕ್ಯ ಹೇಳ್ತದೆ, ನೀನು ನನ್ನಲ್ಲಿ ಭಯಭಕ್ತಿ ಉಳ್ಳವನಾಗಿರುವಾಗ ನಾನು ನಿನಗೆ ಸುಖವನ್ನು ಅನುಗ್ರಹಿಸಿಕೊಡುತ್ತೇನೆ ಎಂಬುದಾಗಿ. ಮೂರನೇದಾಗಿ ವಾಕ್ಯ ಹೇಳ್ತದೆ, ಅವರ ಸಂತತಿಯವರು ದೇಶವನ್ನು ಅನುಭವಿಸುವರು ಎಂಬುದಾಗಿ. ಅಂದರೆ ಸಂತತಿಯವರೆಗೆ ದೇವರು ಒಂದು ಆಶೀರ್ವಾದವು ಅವರ ಮನೆಯ ಮೇಲೆ ಇರುವಂತೆ ದೇವರು ಮಾಡುವವನಾಗಿದ್ದಾನೆ. ಗಮನಿಸಿರಿ, ನಮ್ಮ ಮೇಲೆ, ನಮ್ಮ ಕುಟುಂಬಗಳ ಮೇಲೆ, ನಮ್ಮ ಮಕ್ಕಳುಗಳ ಮೇಲೆ ದೇವರ ಆಶೀರ್ವಾದ ಇರಬೇಕಾದ್ರೆ ದೇವರಿಗೆ ಬೇಕಾದ ಭಯಭಕ್ತಿಯನ್ನು ತೋರಿಸುವಂಥ ಜನರು ನಾವಾಗಿರಬೇಕು. ಕೊನೆಯದಾಗಿ ವಾಕ್ಯ ಮಾತಾಡ್ತದೆ, ಆತನ ಜನರಿಗೆ, ಆತನ ಸದ್ಭಕ್ತರಿಗೆ ಆತನು ಆಪ್ತ ಮಿತ್ರನಂತಿರುತ್ತಾನೆ. ಆಪ್ತ ಮಿತ್ರನು ಅಂತಂದರೆ ನಮ್ಮ ಒಂದು ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ಆತನು ನಮ್ಮ ಸಂಗಡ ಇರುವಂಥ ದೇವರಾಗಿರುತ್ತಾನೆ. ಅಷ್ಟು ಮಾತ್ರವೇ ಅಲ್ಲದೆ ನಿನ್ನ ಒಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನಾಗಿದ್ದಾನೆ. ಈ ದಿನ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ನನ್ನ ಜೀವಿತದಲ್ಲಿ ಹೊಸ ಒಡಂಬಡಿಕೆಯ ಕಾಲದಲ್ಲಿರುವಂಥ ನಮಗಳಿಗೆ ಕೂಡ ಈ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸಿಕೊಡುವಂಥದ್ದಾಗಿದೆ. ನಾನು ದೇವರಲ್ಲಿ ಜೀವಿಸುವಾಗ, ನಾನು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಾಗ, ಆತನನ್ನು ಪ್ರೀತಿಸುವವರಾಗಿ ನಾವು ಜೀವಿಸುವಾಗ, ಕೀರ್ತನೆಗಾರನು ಯಾವ ಒಂದು ಆಶೀರ್ವಾದ ವಚನಗಳನ್ನು ಈ ಒಂದು ವಚನಗಳಲ್ಲಿ ಮಾತಾಡಿದವೋ ಆ ಎಲ್ಲ ಆಶೀರ್ವಾದ ವಚನಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಅನುಗ್ರಹಿಸುವನಾಗಿದ್ದಾನೆ. ನಾವು ಮಾಡಬೇಕಾದದ್ದಂದರೆ ದೇವರ ವಿಷಯದಲ್ಲಿ ಭಯ ಭಕ್ತಿ ಉಳ್ಳವರಾಗಿರಬೇಕು. ದೇವರು ನಮ್ಮನ್ನು ನೋಡುತ್ತಾ ಇದ್ದಾನೆ. ನಾವು ದೇವರಿಗೋಸ್ಕರ ಜೀವಿಸಬೇಕೆನ್ನುವಂಥ ಆಸೆ ನಮ್ಮೊಳಗಡೆ ಇರುವುದಾದರೆ ನಮ್ಮ ಕುರಿತಾಗಿ ಆತನು ಚಿಂತಿಸುವನಾಗಿದ್ದಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಾಗ ಹೇಳಿದಂಥ ಮಾತು, ಏನು ಊಟ ಮಾಡಬೇಕು, ಏನು ಒದ್ದುಕೊಳ್ಳಬೇಕೆಂಬುದಾಗಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಅವುಗಳಿಗೋಸ್ಕರ ಅಜ್ಞಾನಿಗಳು ಚಿಂತೆ ಮಾಡ್ತಾರೆ. ನಾವು ನಾಳಿನ ವಿಷಯಕ್ಕಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕಾರಣ ಚಿಂತೆ ಮಾಡಿ ನಾವು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಮಾಡಬೇಕಾದದ್ದೇನಂತಂದರೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು, ಪ್ರಾರ್ಥನೆ ಮಾಡುವವರಾಗಿರಬೇಕು, ವಾಕ್ಯವನ್ನು ಧ್ಯಾನಿಸುವವರಾಗಿರಬೇಕು, ದೇವರ ಆಲಯಕ್ಕೆ ಹೋಗುವವರಾಗಿ ನಾವು ಇರುವಂಥ ಸಮಯದಲ್ಲಿ
ಖಂಡಿತವಾಗಲು ಈ ವಾಗ್ದಾನಗಳು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಮಾತ್ರವಲ್ಲದೆ ದೇವರ ಅನೇಕ ಆಶೀರ್ವಾದಗಳನ್ನು ನಾವು ಹೊಂದುವವರಾಗಿರುತ್ತೇವೆ. ದೇವರು ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನ ಆಶೀರ್ವಾದ ಮಾಡಲಿ. ಆಮೆನ್.